ಸಚಿವ ಜಮೀರ್ ಅಹಮದ್ ಅವರ ಪುತ್ರ ಜೈದ್ ಖಾನ್ ನಟನೆಯ ಕಲ್ಟ್ ಸಿನಿಮಾ ಚಿತ್ರೀಕರಣದ ಸಂದರ್ಭದಲ್ಲಿ ಡ್ರೋನ್ ಕ್ಯಾಮೆರಾ ಡ್ಯಾಮೇಜ್ ಆಗಿ ಆ ಒಂದು ಟೆಕ್ನಿಷಿಯನ್ ಆಗಿರುವಂತಹ ಸಂತೋಷ್ ಆತ್ಮಹತ್ಯೆಗೆ ಯತ್ನ ಮಾಡಿರುವಂತದ್ದು. ಚಿತ್ರತಂಡ ಪರಿಹಾರವನ್ನ ಕೊಡಲಿಲ್ಲ ಅನ್ನೋ ಒಂದು ನೊಂದು ಆತ್ಮಹತ್ಯೆಗೆ ಯತ್ನ ಮಾಡಿ ಆ ಸಂದರ್ಭದಲ್ಲಿ ಈಗ ಅದೃಶ್ಯವಶಾತ್ ಪಾರಾಗಿದೆ. ಈಗ ಸಂತೋಷ್ ನಮ್ಮ ಜೊತೆಗೆ ಇರುವಂತದ್ದು, ಅವರನ್ನೇ ಮಾತಾಡಿಸ್ತೀನಿ. ಅವತ್ತಿನ ಘಟನೆ ಏನಾಯ್ತು, ಈ ವಿಚಾರ ಯಾಕೆ ಆತ್ಮಹತ್ಯೆಗೆ ಯತ್ನ ಮಾಡಿರುವಂತದ್ದು, ಇವೆಲ್ಲ ವಿಚಾರಗಳನ್ನ ಅವ್ರ ಜೊತೆ ಮಾತಾಡ್ತೀನಿ. ಅದರ ಅವತ್ತು ಏನಾಯ್ತು, ನೀವು ಅವ್ರ ಜೊತೆ ಏನಾದರೂ ಅಗ್ರಿಮೆಂಟ್ ಮಾಡ್ಕೊಂಡಿದ್ರಾ, ಈ ವಿಚಾರದಲ್ಲಿ ಯಾವುದು ಘಟನೆ ಏನಾಯ್ತು, ಅವ್ರೇನು ನಿಮ್ಮ ಜೊತೆ ಏನು ಮಾತಾಡಿದ್ರು? ಅಗ್ರಿಮೆಂಟ್ ಅನ್ನೋದು ಏನಿಲ್ಲ, ಮಾಮೂಲಿ ಶೂಟ್ ಇದ್ದಾಗ ಮ್ಯಾನೇಜರ್ ಕಡೆಯಿಂದ ಫೋನ್ ಮಾಡ್ತಾರೆ, ಹಿಂದಿನ ದಿನ ಶೂಟ್ ಇದೆ ಬನ್ನಿ ಅಂತಾರೆ. ನಾವು ಲೊಕೇಶನ್ಗೆ ಹೋಗ್ತೀವಿ, ಶೂಟ್ ಮಾಡ್ತಿದ್ವಿ. ಬಟ್ ಅದೊಂದು ಶಾರ್ಟ್ ತೆಗಿಬೇಕಾದ್ರೆ ನಾನು ಅವ್ರಿಗೆ ಬಸ್ ಪಾಸಿಂಗ್ ಇತ್ತು ಬೆಟ್ಟದ ಮೇಲೆ, ಫುಲ್ಲು ವಿಂಡ್ ಮಿಲ್ಗಳಿದ್ದು. ನಾನು ಹೇಳಿದೆ ಡೈರೆಕ್ಟ್ರು ಮತ್ತು ಕ್ಯಾಮ್ರಾಮನ್ ಸರ್ಗೆ, ಸರ್ ವಿಂಡ್ ಮಿಲ್ ಇದೆ, ಫುಲ್ ಕ್ಲೋಸಲ್ಲೆಲ್ಲ ಹೋಗೋಕ್ಕಾಗಲ್ಲ, ಫುಲ್ ಬ್ಯಾಕ್ ಅಂತೂ ಮಾಡೋಕ್ಕಾಗಲ್ಲ ಅಂತ ನಾನು ವಾದ ಮಾಡಿದ್ರು ಅವ್ರು ಕೇಳಲಿಲ್ಲ. ಏನಿಲ್ಲ ಬಾ ಅಂತ ವಾದ ಮಾಡಿ ನನ್ನ ಮೇಲೆ ರೇಗಾಡಿದ್ಕೆ ನಾನು ಬ್ಯಾಕ್ ಹೋಗೋ ಕಾರಣ ಆಗಿದ್ದು. ಹೋಗು 4 ಸೆಕೆಂಡ್ಗೆ ನನ್ನ ಡ್ರೋನ್ ಪುಡಿ ಆಗೋಯ್ತು. ಅಲ್ಲಿಂದ ನನಗೆ ಯಾವ ರೆಸ್ಪಾನ್ಸ್ ಇಲ್ಲ, ಏನಿಲ್ಲ. ಆಮೇಲೆ ಬಂದು ಸೆಟ್ಟಿಗೆ ಸರ್ನ ಕೇಳಿದೆ, ಹೀರೋ ಸರ್ನ, ಅವರು ಏನೋ ನನ್ನ ಹತ್ರ ಮಾತಾಡಲಿಲ್ಲ. ಆಮೇಲೆ ನಾನು ಬೇಜಾರಾಗೋದೆ, ಡೈರೆಕ್ಟ್ರನ್ನ ಕೇಳಿದ್ಕೆ ಅವರು ರೆಸ್ಪಾನ್ಸ್ ಮಾಡಲಿಲ್ಲ. ಕ್ಯಾಮ್ರಾಮನ್ ಸರ್ ಕೇಳಿದೆ, ಅವರು ರೆಸ್ಪಾನ್ಸ್ ಮಾಡಲಿಲ್ಲ. ಆಮೇಲೆ ನಾನು ಇನ್ನೇನು ಮಾತಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಾನು ರಿಟರ್ನ್ ಬೆಂಗಳೂರಿಗೆ ಹೊರಟಿದಾಗ ಹೈವೇಗೆ ಬಂದಿದ್ದೀನಿ. ಅವಾಗ ಮ್ಯಾನೇಜರ್ ಕಡೆಯಿಂದ ಫೋನ್ ಮಾಡಿದ್ರು. ಏನಂತಿಗೆ ನನಗೆ ಫೋನ್ ಮಾಡಿದ್ರು, ಸೆಟ್ಲ್ಮೆಂಟ್ ಏನೋ ಮಾತಾಡಬೇಕಂತೆ, ಮಾಡಿಕೊಡ್ತಾರೆ ಅಂತ. ಅದಕ್ಕೆ ಮಾಡಿಕೊಟ್ಟಿಲ್ಲ. ನನ್ನ ಹತ್ರ ಬೆಳಗಿಂದ 2 ಅವರ್ ಶೂಟ್ ಮಾಡಿರೋ ಫುಟೇಜ್ಗೋಸ್ಕರ ನೈಸಲ್ಲಿ ಕರ್ಸ್ಕೊಂಡ್ರು. 2 ಅವರ್ ಫುಟೇಜ್ ಬೇಕಾಯ್ತಾ ಅಂದರೆ ಮೇನ್ ಫುಟೇಜ್ ಆಗಿತ್ತು. ಅದು ಕರ್ಸ್ಕೊಂಡು ಡ್ರೋನ್ ಕಿತ್ಕೊಂಡು, ಡ್ರೋನ್ ಒಳಗಡೆ ಇರೋ ಕಾರ್ಡ್ನ ಅವರೇ ಕಿತ್ಕೊಂಡು, ಡೈರೆಕ್ಟ್ರು ಕಾರ್ಡ್ ಕಾಪಿ ಹಾಕ್ಸಿ ಹೆಂಗೆ ಬೇಕು ವೈಟ್ ಹೀರೋ ಸರ್ ಕ್ಯಾರನ್ ಒಳಗಡೆ ಕೂತ್ಕೊಂಡು ಸಿಗರೇಟ್ ಹೊಡ್ಕೊಂಡು ಅವನ ಹತ್ರ ವೈಟ್ ಪೇಪರ್ ಮೇಲೆ ಸೈನ್ ಹಾಸ್ಕೊಳ್ಳಿ, ಅವನ ಹತ್ರ ನಾನು ಹೆಂಗೆ ವಸೂಲಿ ಮಾಡ್ಬೇಕು ನನಗೆ ಗೊತ್ತು, ಮಾಡಿಸ್ಕೊಡ್ತೀನಿ ಅಂತ ಎಲ್ಲ ಟೆಕ್ನಿಷಿಯನ್ ಮುಂದೆ ಎಲ್ಲ ಕ್ಯಾಮ್ರಾಮನ್ ಅಸ್ಟೆಂಟ್ಗಳು, ಕ್ಯಾಮ್ರಾ ಅಸ್ಟೆಂಟ್ಗಳು ಮುಂದೆ ಎಲ್ಲ ನನಗೆ ಹೆಂಗೆ ಬೇಕೋ ಹಂಗೆ ಮಾತಾಡಿದ್ರು. ನಾನು ಹೇಳಿದ್ದೀನಿ ಡ್ರೋನ್ ತಗೊಂಬರಲ್ಲ, ಸೆಟ್ಟೊಳಗಡೆ ಪುಡಿ ಆಗಿದೆ, ಎಲ್ಲರೂ ಫೋಟೋ ಹೊಡೆದು ಎಲ್ಲ ಕಡೆನೂ ಹಾಕ್ತಾರೆ, ಎಲ್ಲ ಮರ್ಯಾದೆ ಹೋಗುತ್ತೆ ಸರ್ ಅಂತ ಹೇಳಿದ್ರು. ಡೈರೆಕ್ಟ್ರು ಕೇಳಿಲ್ಲ, ತಗೊಂಬ ಸೆಟ್ಟೊಳಗಡಿಕೆ ತಗೊಂಬ, ಅದೇನಾಗೈತೆ ನಾನು ನೋಡ್ತೀನಿ ಅಂತ ಅಲ್ಲೇ ಬಂದು ಕಾರ್ಡ್ ಅಲ್ಲೇ ಬಿಚ್ಕೊಂಡು ಕಾಪಿ ಹಾಕ್ಕೊಂಡು ಲಾಸ್ಟಲ್ಲಿ ಏನು ಇಲ್ದೇ ನನಗೆ ಎಲ್ಲ ಅವಮಾನ ಮಾಡೇ ಕಳಿಸಿದ್ರು ಸರ್. ನೀವು ಇನ್ಸಿಡೆಂಟ್ ಆದಾಗ ಜೈದ್ ಖಾನ್ ಅವ್ರ ಹತ್ರ ಮಾತಾಡಿದ್ರ? ಫಸ್ಟ್ ಅವರ ಏನು ಹೇಳಿದ್ರು, ಅವ್ರ ರಿಯಾಕ್ಷನ್ ಇತ್ತು, ನೀವೇನು ಅವ್ರ ಹತ್ರ ಮಾತಾಡಿದ್ರು? ಫಸ್ಟ್ ನಾನು ಡ್ರೋನ್ ಬಿದ್ದಿದ್ದಕ್ಕೆ ಸರ್ನೇ ಹೋಗಿ ಮಾತಾಡ್ಸಿದ್ದು. ಸರ್ರು ಮ್ಯಾನೇಜರ್ ಎಲ್ಲರು ಅವರು ತುಂಬ ಸಾಫ್ಟು, ಏನಿಲ್ಲ ಮಾಡಿಕೊಡ್ತಾರೆ, ಹೋಗಿ ಕೇಳಿ ನೋಡಿ ಕ್ಯಾರವನು. ಹೋಗಿ ಕೇಳಿದೆ, ಅವರು ಮೇಕಪ್ಪಲ್ಲಿದ್ದರು. ಸರ್ ಹಿಂಗೆ ಪ್ರೊಡಕ್ಷನಿಂದ ಹಿಂಗಾಯಿತು, ಡೈರೆಕ್ಟ್ರು ನಾನು ವಾದ ಮಾಡಿದೆ ಸರ್, ಆಗಲ್ಲ ಶಾರ್ಟು ಅಂತ ಕೇಳಿದ್ರು. ಅವ್ರು ಕೇಳಲಿಲ್ಲ. ಸರ್ ತೆಗಿ ಅಂತ ಹಿಂಸೆ ಮಾಡಿದ್ದು ನಾನು ತೆಗಿಯೋಕೆ ಹೋದೆ, ಅದು ಹೋಗಿ ಹಿಂಗೆ ಆಗೋಯ್ತು ಸರ್, ವಿಂಡ್ ಮಿಲ್ಗೆ ಹೊಡೆದು ಪುಡಿನೇ ಆಗೋಯ್ತು. ಸರಿ ಎಷ್ಟು ಅಂದರು? ಸರ್ 24 ಲಕ್ಷ ಆಗುತ್ತೆ ಸರ್. ಸರಿ ಏನು ಮಾಡೋಕ್ಕಲ್ಲ, ತಗೊಂಡೋಗಿ ಮನೆಗೆ ಹೋಗಿ ದುರ್ಶಿದಾಗ ಮನೇಲಿ ಇಟ್ಕೊ ಹೋಗು ಅಂತ ತಲೆ ಬಗ್ಸಿದವ್ರು ತರೆ ಎತ್ತಲೇ ಇಲ್ಲ. ಇನ್ನು ಅದಾದಮೇಲೆ ಎಲ್ಲರ ಹತ್ರ ಮಾತಾಡಾದ್ಮೇಲೆ ತಿರ್ಗಾ ಫುಟೇಜ್ಗೋಸ್ಕರ 3 ಗಂಟೆಯಲ್ಲಿ ತಿರ್ಗಾ ನನ್ನ ಹೈವೇಲಿದ್ದವನ್ನ ತಿರ್ಗಾ ಕರ್ಸ್ಕೊಂಡು ಖಾಲಿ ಪೇಪರ್ಗೆ ಹೀರೋ ಸರ್ರೇ ಅವರೇ ಮೆನ್ಷನ್ ಮಾಡಿದ್ದು, ಅವನ ಹತ್ರ ಖಾಲಿ ಪೇಪರ್ ಸೈನ್ ಹಾಸ್ಕೊಳ್ಳಿ, ಇವತ್ತಿಂದ ಏನಾಯ್ತೋ ಪಿಕ್ಚರ್ದು ಖರ್ಚೆಲ್ಲ ಅವನ ಹತ್ರ ನಾನು ಕಟ್ಟಿಸ್ಕೊಳ್ಳೋದು ನನಗೆ ಗೊತ್ತು ಅಂತ ವಾದ ಮಾಡಿ ಇದು ಮಾಡಿದ್ದೆ. ಎಲ್ಲರ ಮುಂದೆ ತುಂಬ ಕೀಳಾಗೆ ಮಾತಾಡೋದು. ಈಗ ಬಿದ್ದಿದೆ ಅಂದಮೇಲೆ ನನಗೆ ಅವರು ಒಂಚೂರು, ನಾನು ಬೆಳಗಿಂದ ನಾಷ್ಟ ಮಾಡಿಲ್ಲ, ಊಟ ಮಾಡಿಲ್ಲ, ಏನು ಮಾಡಿರಲಿಲ್ಲ ಅಲ್ಲಿ. ಅವ್ರು ಅದನ್ನೆಲ್ಲ ಯೋಚನೆ ಮಾಡಿಲ್ಲ. ಫುಟೇಜ್ ಬೇಕಿತ್ತು, ಕಾರ್ಡ್ ಬಿಚ್ಕೊಂಡು ಫುಟೇಜ್ ಎತ್ಕೊಂಡು ಹೆಂಗೆ ಬೇಕೋ ಹಂಗೆ. ಇವತ್ತಿಗೂ ಮೆಮೊರಿ ಕಾರ್ಡ್ ಅವ್ರ ಹತ್ರನೇ ಇದೆ, 1.5 ಲಕ್ಷ ರೂಪಾಯಿದು, ಅದನ್ನು ಕೊಟ್ಟಿಲ್ಲ. ಇದು ಆ ಡ್ರೋನು ಎಷ್ಟು ಬೆಲೆ ಬಾಳುವಂಥದ್ದು? ಆ್ಯಕ್ಚುಲಿ ಅವತ್ತು ಯಾವುದೇ ರೀತಿ ಚಿತ್ರೀಕರಣ ಅಲ್ಲಿ ಆಗ್ತಾ ಇತ್ತು ಅಂದರೆ 24 ಲಕ್ಷ ರೂಪಾಯಿ ಅದು ಡ್ರೋನು ಫುಲ್ಲು ಪರ್ಚೇಸ್ಗೆ. ಅಂದರೆ ಫುಲ್ಲು ಬಸ್ ಪಾಸಿಂಗ್ ಇತ್ತು, ವಿಂಡ್ ಮಿಲ್ ಸುತ್ತಲೂ ವಿಂಡ್ ಮಿಲ್ ಇತ್ತು. ಒಂದು ಮಿನಿ ಬಸ್ನ ಹಿಂದೆಗಡೆ ಹೀರೋಯಿಂದು ಸೈಕಲ್ ಪಾಸಿಂಗ್ ಇತ್ತು. 1.5 ಕಿಲೋಮೀಟ್ರ್ ಡ್ರೋನ್, ನಾನಿರೋ ಡಿಸ್ಟೆನ್ಸಿಂದ 1.5 ಕಿಲೋಮೀಟ್ರ್ ದೂರ ಇದೆ ಡ್ರೋನು. ನಾನು ಎಲ್ಲ ಆ್ಯಂಗಲಲ್ಲೂ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದೀನಿ. ಅಲ್ಲಿ ಒಂದು ಆ್ಯಂಗಲಲ್ಲಿ ಫುಲ್ ಬ್ಯಾಕ್ ಹೋಗು ಅಂದರು. ನಮ್ಮ ಹುಡುಗ ಹೇಳ್ದ, ಇಲ್ಲ ಬೇಡ, ಹಿಂದೆ ವಿಂಡ್ ಮಿಲ್ ಇದೆ ಅಂತ ಅವನು ಹೇಳ್ದ. ನಾನು ಮೆನ್ಷನ್ ಮಾಡಿದೆ, ಸರ್ ಹಿಂದೆನೇ ಕಾಣಿಸ್ತಿದೆಯಲ್ಲ ಸರ್, ಅವ್ರ ಕೈಲೇ ಒಂದು ರಿಮೋಟ್ ಇರುತ್ತೆ, ಡಿಸ್ಪ್ಲೇಲೇ ಕಾಣಿಸ್ತಿದೆಯಲ್ಲ ಸರ್, ಹಿಂದೆ ವಿಂಡ್ ಮಿಲ್ ಇದೆ, ಬೇಡ ಸರ್ ಅಂತ ಕ್ಯಾಮ್ರಾಮನ್ಗೂ ಡೈರೆಕ್ಟ್ರಿಗೂ ವಾದ ಮಾಡಿದ್ರು. ಅವ್ರು ಕೇಳಲೇ ಇಲ್ಲ. ಏನಿಲ್ಲ ಬಾ ಅಂದರು. ಬರೀ ಬಂದು 4 ಸೆಕೆಂಡ್ ಹಿಂಗೆ ಬ್ಯಾಕ್ ಬಂದಿದ್ದಷ್ಟೇ, ಕೆಳಗಡೆ ಬಿದ್ದು ಪುಡಿನೇ ಆಗೋಯ್ತು. ಬಿದ್ದಾಗ್ಲೂ ಕರ್ಕೊಂಡೋಗಿ ಎತ್ಕೊಂಬರಮ್ಮ ಅಂತ ಯಾರು ಹೋಗಲಿಲ್ಲ. ನಾನು ನಮ್ಮ ಹುಡುಗ ಓಡೋ 1.5 ಕಿಲೋಮೀಟ್ರು ಹೋಗಿ ಎತ್ಕೊಂಬರೋಕೆ ಇನ್ನೂ ನಾವು ಇನ್ನೂ ಮೇಲಕ್ಕೆ ಬಂದಿಲ್ಲ.
ನಾಳೆ ಇನ್ನೊಬ್ರು ಡ್ರೋನ್ಗೆ ನಮ್ಮೂರವ್ರಿಗೆ ಫೋನ್ ಮಾಡಿದ್ದಾರೆ, ನಾಳೆ ಡ್ರೋನ್ ಫ್ರೀ ಇದೆಯಾ ಬರ್ತೀಯಾ ಅಂತ. ಈಗ ಇದು ನೀವು ಇದೇ ಫಸ್ಟ್ ಸಿನಿಮಾ ಮಾಡ್ತಾರದ, ಹಿಂದೆ ಯಾವ ಬೇರೆ ಸಿನಿಮಾಗಳಲ್ಲಿ ಮಾಡಿದ್ರೆ ಈ ಥರ ಡ್ರೋನ್? ಯುವ ಮಾಡಿದ್ದೀನಿ, ಮಾರ್ಟಿನ್ ಮಾಡಿದ್ದೀನಿ, ತುಂಬ ಸಿನಿಮಾಗಳು ಮಾಡಿದ್ದೀನಿ. ಕನ್ನಡ ಆಲ್ಮೋಸ್ಟ್ ಎಲ್ಲ ಸಿನಿಮಾಗಳು 6 ವರ್ಷದಿಂದ ಮಾಡ್ಕೊಂಡೇ ಬರ್ತಾಯಿದ್ದೀನಿ. ಡ್ರೋನ್ ಅಂದರೆ ಡೈಲಿ ಯೂಸ್ ಮಾಡಲ್ಲ, ಶಾರ್ಟ್ ಇದ್ದಾಗ ಯೂಸ್ ಮಾಡೇ ಮಾಡ್ತಾರೆ. ನಾನು ಎಲ್ಲ ಸಿನಿಮಾನೂ ಮಾಡ್ಕೊಂಡು ಎಲ್ಲ ಥರ ಕ್ಯಾಮ್ರಾಮನ್ ಸರ್ ಜೊತೆನೂ ಮಾಡಿದ್ದೀನಿ, ಡೈರೆಕ್ಟ್ರ್ ಜೊತೆನೂ ಮಾಡಿದ್ದೀನಿ. ಬಟ್ ಈ ಡೈರೆಕ್ಟ್ರು ತುಂಬ ರೂಢವಾಗಿ ಮಾತಾಡಿದ್ರು. ಎಷ್ಟು ಸಿನಿಮಾ ಮಾಡಿದ್ಯಾ ನೀನು, ನಾನು ಎಷ್ಟು ಸಿನಿಮಾ ಹಿಟ್ ಮಾಡಿದ್ದೀನಿ ಗೊತ್ತಾ ನಿನಗೆ ಅಂತ, ಹೆಂಗೆ ಬೇಕೋ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀರಿ. ನೆಕ್ಸ್ಟ್ ಏನು ನೀವು ಅವರು ಯಾರೋ ಡೈರೆಕ್ಷನ್ ಇನ್ಸಿಡೆಂಟ್ ಆದಮೇಲೆ ಯಾರಾದರೂ ಫೋನ್ ಮಾಡಿದ್ರೆ ಸಿನಿಮಾದವ್ರು ಅವ್ರಿಗೆ? ಇಲ್ಲ, ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ತೊಗೊಂಡಿರಲಿಲ್ಲ. ಮೊನ್ನೆ ನಾನು ICU ಇದ್ದಾಗ ಬಂದರು ಕಾನ್ಸ್ಟೇಬಲ್ ಸರ್, ಇಬ್ಬರು ಬಂದು ಬರ್ಸ್ಕೊಂಡ್ರು. ಆಮೇಲೆ ಫ್ಯಾಮಿಲಿಯಿಂದ ಎಲ್ಲ ಕಳಿಸು ಅಂದರು. ಅಕ್ಕನ ಕಳಿಸ್ಕೊಟ್ಟಾಗ ಅಲ್ಲಿ ಕೇಸ್ ತೊಗೊಂಡ್ದಾರೆ ಇದು ಮಾಡಿದ್ರು. ನ್ಯೂಸ್ ದೊಡ್ಡದಾದಂಗೆ ನೆನ್ನೆ ಸ್ಟೇಷನಿಂದನೇ ಫೋನ್ ಮಾಡಿ ಸೋಮವಾರ ಪ್ರೊಡಕ್ಷನ್ ಅವರಿಂದ ಫೋನ್ ಮಾಡಿದ್ರು ಸಿನಿಮಾದವರು. ಸೋಮವಾರ ಬರ್ತೀವಿ, ಆಯಿತು ಅದೇನಾಯ್ತು ನಾವು ಮಾಡಿಕೊಡ್ತೀವಿ ಅಂತ ಅಂದಿದ್ದಾರೆ. ಅದು ಸೋಮವಾರ ಬಂದ ಅದು ಏನು ಮಾತಾಡ್ತಾರೆ ಅನ್ನೋದು ಇನ್ನೂ ಗೊತ್ತಿಲ್ಲ ಸರ್. ಅವತ್ತು ಏನಾಯಿತು? ನೀವು ಯಾಕೆ ಈ ಥರ ಏನು ಇನ್ಸಿಡೆಂಟ್ ಆಯಿತು? ನೀವು ವಾಪಸ್ ಇಲ್ಲಿ ಮನೆಗೆ ಬಂದಮೇಲೆ ಏನು ಇನ್ಸಿಡೆಂಟ್ ಆಯಿತು? ಹೆಂಗೂ ಈಗ ಅದೃಷ್ಟವಶಾತ್ ನೀವು ಬದುಕುಳಿಯೋದು ಹೆಚ್ಚು? ಇಲ್ಲ, ಅದು ನಾನು ಇದೇ ಜಾಗದಲ್ಲಿ ಹಾಕ್ಕೊಂಡಿದ್ದು. ನಾನು ಪರಿಸ್ಥಿತಿ ಹೆಂಗಿತ್ತು ಅಂದರೆ, ನಾನು ಎಲ್ಲ ಅಕ್ಕೊಂದು ಅಜ್ಜಿದು ಒಡವೆ ಎಲ್ಲ ಅಡಕ್ಕಿಟ್ಟು ನಾನು ಡ್ರೋನ್ ತಗೊಂಡಿದ್ದು. ಎಲ್ಲರ ಹತ್ರ ಸಾಲ ಮಾಡಿ ನಾನು ಹಾಕಿರೋದೇ ಕೈಯಿಂದ 5 ಲಕ್ಷ ಅಷ್ಟೇ. ಇನ್ನು ಮಿಕ್ಕಿದೆಲ್ಲ ಸಾಲ ಮಾಡಿ EMI ತಿಂಗಳು ಅವು ಇವು ಎಲ್ಲ ನೋಡ್ಕೊಂಡು ನಾನು ಹಾಕಿದ್ದು. ತಿಂಗಳಲ್ಲಿ ಅದು 10 ದಿನ ದುಡಿದ್ರು ನಂಗೆ ಅದೇ ನೆಮ್ಮದಿ ಇದ್ದಿದ್ದು. ಅಂತರ ಅದನ್ನೇ ನಾನು ಕಳ್ಕೊಂಡಾಗ ನನಗೆ ಜೀವನ ಏನು ಅನ್ನೋದು ನನಗೆ ಗೊತ್ತಾಗಲಿಲ್ಲ ಸರ್. ಆ ಒಂದು ಉದ್ದೇಶಕ್ಕೋಸ್ಕರ ನಾನು ಮೇನ್ ಹಾಕೊಬೇಕಾಯ್ತು, ನಾನು ಹಾಕೊಂಡೇ ಬಿಟ್ಟಿದ್ದೆ. ಈಗ ಏನು ಕೇಳ್ತಾ ಇದ್ದೀರಿ ಸಿನಿಮಾದಿಂದ? ಪರಿಹಾರ ಒಂದು ಕೊಡಿ, ನಮ್ಮ ಡ್ರೋನ್ ಇದು ಮಾಡಿಸ್ತೀವಿ. ಪರಿಹಾರ ಒಂದು ಕೊಡಿ ಅಷ್ಟೇ ಸರ್, ನನಗೆ ಇನ್ನೇನು ಬೇಡ ಸರ್. ನನಗೆ ಹಾಸ್ಪಿಟ್ಲು 3 ಲಕ್ಷ ಖರ್ಚಾಗಿದೆ ಸರ್ ICU ಅಲ್ಲಿ, ಅದು ಬಿಲ್ಲು ಪ್ರತಿಯೊಂದು ಐತೆ. ನಾನು ಏನು ಕೇಳ್ತಾರೆ, ಡ್ರೋನ್ಗೆ ಈಗ ಆಗಿರೋದನ್ನ ಬೇಕಾದ್ರೆ ರೆಡಿ ಮಾಡಿಸ್ಕೊಡ್ಲಿ, ಇಲ್ಲ ಏನಾದ್ರು ಮಾಡಿಸ್ಕೊಳ್ಳಿ, ಅವ್ರಿಗೆ ನಾನು ಇದು ಮಾಡಿಕೊಡ್ತೀನಿ. ಬಟ್ ಅವರು ರೆಸ್ಪಾನ್ಸೇ ಮಾಡಲಿಲ್ಲ ಸರ್ ಅವತ್ತು ಅವ್ರೇನೋ ನನ್ನ ಹತ್ರ ಕೇಳಿದ್ದೀರ ಏನಾಗುತ್ತೋ ಏನೋ ಮಾಡ್ಕೊಡ್ತೀನಿ ಬಿಡೋ ಅಂತಂದಿದ್ರೆ ನಾನು ಖುಷಿಯಿಂದ ನಾನು ಬಂದು ಬೆಂಗಳೂರು ನಾನು ಏನೋ ಮಾಡಿಸ್ತಿದ್ದೆ ಸರ್. ಬಟ್ ಅವತ್ತು ಅವ್ರು ನನಗೆ ಯಾವ ರೆಸ್ಪಾನ್ಸ್ ಮಾಡಲಿಲ್ಲ, ಏನಿಲ್ಲ. ಹೆಂಗೆ ಬೇಕೋ ಹಂಗೆ ಖಾಲಿ ಪೇಪರ್ ಸೈನ್ ಹಾಕ್ಸ್ಕೊಂಡ್ರು, ಆಧಾರ್ ಕಾರ್ಡ್ ನಂಬರ್ ಬರ್ಸ್ಕೊಂಡ್ರು, ಕಳಿಸ್ತಾನೆ ಇದ್ರು ಮೆಮೊರಿ ಕಾರ್ಡ್ ಕಿತ್ಕೊಂಡು. ಎಸ್, ಇದಿಷ್ಟು ಸಂತೋಷ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಗುರುಶೇಖರ್ ಜೊತೆ ಗಂಗಾಧರ್ ಭಟ್ಟ, ನ್ಯೂಸ್ 18 ಬೆಂಗಳೂರು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.